ನಿರೀಕ್ಷೆ ಇರೋದು ನೋಡಿ. ಇವತ್ತಿನ ದಿವಸ ವಿವಿಗಳನ್ನು ಮುಚ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವೇನ್ ಕ್ರಮ ತಗೊಂಡಿದ್ದೀರಾ? ರೈತರಿಗೋಸ್ಕರ ಎಷ್ಟು ನೀವು ಬೆಳೆಗಳಿಗಾಗಿರ್ಬೋದು ಇದಕ್ಕಾಗಿ ಎಷ್ಟು ಸಬ್ಸಿಡಿಯನ್ನ ಕೊಡ್ತಾ ಇದ್ದೀರಾ? ನೀವು ಇವಾಗ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ನಿಮ್ಮ ಪ್ರಣಾಳಿಕೆಯಲ್ಲಿ, 5 kg ನಾವು ಕೊಟ್ಟಿರ್ತಕ್ಕಂಥ ಅಕ್ಕಿಯನ್ನ ಇವತ್ತು ಕೊಡ್ತಾ ಇದ್ದೀರಾ. ಸ್ವತಃ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಪತ್ರಿಕಾ ಹೇಳಿಕೆಯಲ್ಲಿ ಹೇಳ್ತಾರೆ, 22 ರೂಪಾಯಿಗೆ ಇವತ್ತಿಂದೇನು 34 ರೂಪಾಯಿ ನೀವೇನು ಖರೀದಿ ಮಾಡ್ತಾ ಇದ್ದೀರಾ, ನಾವು 22 ರೂಪಾಯಿ ಕೊಡ್ಲಿಕ್ಕೆ ರೆಡಿ ಇದೀವಿ. ಆರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ನೀವು ಅಲ್ಲಿಂದ ತಗೊಳ್ಬೋದಿತ್ತಲ್ಲ, ಯಾಕೆ ತಗೊಳ್ತಾ ಇಲ್ಲ? ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇವರಲ್ಲಿ ಯಾವುದೇ ರೀತಿಯಾಗಿ ಬೊಕ್ಕಸಗಳು ಬರಿದಾಗಿವೆ. ಅರ್ಜುನ್ ಖರ್ಗೆ ಅವರೇ ಇಬ್ರು ಮಹಾನ್ ನಾಯಕರಿಗೆ ಚಾಟಿ ಬೀಸಿದ್ದಾರೆ. ಇವರಿಗೆ ಈ ಫ್ರೀ ಬೀಸ್ ಇಂದ ಒಂದು ಇಡೀ ಮಣ್ಣು ಹಾಕುವಷ್ಟು ಯೋಗ್ಯತೆ ಬಂದಿಲ್ಲ ಈ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ. ಅಂತ ಸಂದರ್ಭದಲ್ಲಿ ಅವರು ನಾಯಕರುಗಳೇ ಹಾಗೆ ಹೇಳಬೇಕಾದ್ರೆ ನಾವು ವಿರೋಧ ಪಕ್ಷವಾಗಿ ಯಾವ ನಿರೀಕ್ಷೆ ಇರುತ್ತೆ? ಅಭಿವೃದ್ಧಿ ನಿರೀಕ್ಷೆ ಯೋಚನೆ ಮಾಡಿ. ನೀವು ಉತ್ತರ ಕೊಡ್ಲೇಬೇಕು. ನೋಡಿ, ಅವರ ನಾಯಕರುಗಳ ಈ ಹರಿಪ್ರಸಾದ್ ಆಗಿರ್ಬೋದು, ಕೋಳಿವಾಡ ಆಗಿರ್ಬೋದು, BR ಪಾಟೀಲ್ ಇರ್ಬೋದು, ಇವರಿಗೆ ಸಾಕಷ್ಟು ಅನುದಾನಗಳು ಸಿಕ್ಕಿಲ್ಲ ಅಂತೇಳಿ ಇವತ್ತಿನ ದಿವಸ ರೋಸಿ ಹೋಗಿದ್ದಾರೆ. ಪ್ರೆಸ್ ಸ್ಟೇಟ್ಮೆಂಟ್ ಗಳ ಮುಖಾಂತರ ಜನರಿಗೆ ಅವರೇ ವಿಷಯಗಳನ್ನ ತಿಳಿಸಿದ್ದಾರೆ. ನಾವು ತಿಳಿಸಿದ್ವಾ? ವಿರೋಧ ಪಕ್ಷವಾಗಿ ಅವರೇ ತಿಳಿಸಿದ್ದಾರೆ. ಹಾಗಾಗಿ ಅವರಿಗೆ ನಿರೀಕ್ಷೆಗಳಿಲ್ಲ, ಅಭಿವೃದ್ಧಿ ನಿರೀಕ್ಷೆ ಅವರಿಗೆ ಆಗತ್ತೆ ಅಂತ ಭರವಸೆಗಳೇ ಅವರಿಗೆ ಇಲ್ಲ. ಇರಬೇಕಾದ್ರೆ ವಿರೋಧ ಪಕ್ಷವಾಗಿ ನಮ್ಗೆ ಇರ್ಲಿಕ್ಕೆ ಸಾಧ್ಯ ಅಭಿವೃದ್ಧಿ ವಿಷಯವಾಗಿ? ಇವತ್ತಿನ ದಿವಸ ಅಭಿವೃದ್ಧಿ ಶೂನ್ಯ ಸರ್ಕಾರ ಇದು. ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ನಡೆದಿಲ್ಲ. ಮುಗಿಸ್ಬಿಡ್ತೀನಿ ಸರ್, ಇವ್ರದ್ದು 1 ನಿಮಿಷ.